ನಮಸ್ಕಾರ. ಫಸ್ಟ್ ಟ್ಯೂಬ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಒಂದೆಡೆ ಧರ್ಮಸ್ಥಳ ಕೇಸ್ ತೀವ್ರ ಚರ್ಚೆಗೆ ಕಾರಣವಾಗಿದೆ. ಇನ್ನೊಂದು ಕಡೆ ಈಗ ಧರ್ಮಸ್ಥಳದ ಬಗೆಗಿನ ಮತ್ತೊಂದು ಆಘಾತಕಾರಿ ಸುದ್ದಿ ಹೊರಬಿದ್ದಿದೆ. ಧರ್ಮಸ್ಥಳವನ್ನ ಸ್ಫೋಟಿಸಲು ಉಗ್ರರು ಮಾಸ್ಟರ್ ಪ್ಲಾನ್ ಮಾಡಿದ್ರು ಎಂಬ ಶಾಕಿಂಗ್ ವಿಚಾರವನ್ನ ಎನ್ಐಎ ತನಿಖೆಯಿಂದ ತಿಳಿದು ಬಂದಿದೆ. 2022ರಂದು ಮಂಗಳೂರಲ್ಲಿ ಸಂಭವಿಸಿದ ಕುಕ್ಕರ್ ಬಾಂಬ್ ಸ್ಫೋಟ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು. ನೋಡ್ತಾ ಇದ್ದ ಹಾಗೆ ಆಟೋವೊಂದು ಭಯಾನಕವಾಗಿ ಸ್ಫೋಟಗೊಂಡಿತ್ತು. ಮೊಟ್ಟ ಮೊದಲ ಬಾರಿಗೆ ಗ್ಯಾಸ್ ಸಿಲಿಂಡರ್ ಸ್ಫೋಟವಾಗಿರಬಹುದು ಅಂತ ಅಂದುಕೊಂಡಿದ್ದ ಜನರಿಗೆ ಬಿಗ್ ಶಾಕ್ ಆದಿತ್ತು. ಅದೇನು ಅಂದ್ರೆ ಆಟೋ ಬ್ಲಾಸ್ಟ್ ಸಿಲಿಂಡರ್ ನಿಂದ ಆಗಿಲ್ಲ, ಬದಲಿಗೆ ಆಟೋದಲ್ಲಿದ್ದ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಗಿತ್ತು ಅಂತ ಅನ್ನೋದು. ಈ ಬಗ್ಗೆ ಎನ್ಐಎ ತೀವ್ರ ತನಿಖೆ ನಡೆಸಿದ್ದು ಈಗ ಮತ್ತೊಂದು ಆಘಾತಕಾರಿ ಅಂಶ ಬೆಳಕಿಗೆ ಬಂದಿದೆ. ಅದೇನು ಅಂದ್ರೆ ಈ ಕುಕ್ಕರ್ ಬಾಂಬ್ ಟಾರ್ಗೆಟ್ ಇದ್ದದ್ದು ಧರ್ಮಸ್ಥಳ ದೇವಸ್ಥಾನ. ಬಾಂಬ್ ಫಿಟ್ ಮಾಡುವಾಗ ಎಡವಟ್ಟಿನಿಂದ ಬಾಂಬ್ ಆಟೋದಲ್ಲೇ ಬ್ಲಾಸ್ಟ್ ಆಗಿತ್ತು. ಹಾಗಾದ್ರೆ ಈ ಉಗ್ರರು ಧರ್ಮಸ್ಥಳವನ್ನ ಯಾಕೆ ಟಾರ್ಗೆಟ್ ಮಾಡಿದ್ರು? ವಿದೇಶದಿಂದ ಇವರಿಗೆ ಹಣ ಬರ್ತಿದ್ದು ಹೇಗೆ? ಮೈಸೂರಿಗೂ ಧರ್ಮಸ್ಥಳಕ್ಕೂ ಮಂಗಳೂರಿಗೂ ಐಸಿಸ್ ಉಗ್ರರ ನಂಟಿದೆಯಾ? ಉಗ್ರರು ಈ ಹಿಂದೂ ದೇವಾಲಯಗಳನ್ನೇ ಟಾರ್ಗೆಟ್ ಮಾಡ್ತಿರೋದಾದ್ರೂ ಯಾಕೆ ಅನ್ನೋದರ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುನ್ನ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರಲು ಈ ರೀತಿ ಮಾಡಲಾಗ್ತಿದೆಯಾ? ನಿಮ್ಗೇನನ್ಸತ್ತೆ? ಕಮೆಂಟ್ ಮೂಲಕ ತಿಳಿಸಿ. ಜೊತೆಗೆ ವಿಡಿಯೋಗೆ ಲೈಕ್ ಮಾಡೋ ಮೂಲಕ ಹಿಂದೂಗಳು ಎಷ್ಟು ಒಗ್ಗಟ್ಟಾಗಿದ್ದೀವಿ ಅಂತ ತೋರಿಸಿ. ಸೊ ಇನ್ಯಾಗ್ತಡ, ಬನ್ನಿ ಸುದ್ದಿ ಜಾಲದೊಳಗೆ ಹೋಗೋಣ. 2022ರ ನವೆಂಬರ್ 19ರ ಸಂಜೆ 4:40 ಸಮಯ ಇಡೀ ದೇಶವನ್ನ ಸಂಚಲನ ಉಂಟು ಮಾಡಿದ್ದ ದಿನ ಅದು. ಏಕಾಏಕಿ ಚಲಿಸ್ತಾ ಇದ್ದ ಆಟೋ ಸ್ಫೋಟಗೊಂಡಿತ್ತು. ಈಗ ಹೊರಬರ್ತಾ ಇರುವ ಮಾಹಿತಿ ಏನಂದ್ರೆ, ಮಂಗಳೂರಿನಲ್ಲಿ ಸಂಭವಿಸಿದ್ದ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ನ ಗುರಿ ಧರ್ಮಸ್ಥಳ ಮಂಜುನಾಥ ದೇವಸ್ಥಾನವಾಗಿತ್ತು ಎನ್ನುವ ಆಘಾತಕಾರಿ ವಿಚಾರ ಬಹಿರಂಗವಾಗಿದೆ. ಎನ್ಐಎ ಅಧಿಕಾರಿಗಳು ನ್ಯಾಯಾಲಯಕ್ಕೆ ಸಲ್ಲಿಸಿರುವ ದೋಷಾರೋಪ ಪಟ್ಟಿಯಲ್ಲಿ ಇದನ್ನ ಉಲ್ಲೇಖ ಮಾಡಲಾಗಿದೆ. ಮಂಗಳೂರಲ್ಲಿ ಕುಕ್ಕರ್ ಬಾಂಬ್ ತಪ್ಪಾಗಿ ಸ್ಫೋಟಗೊಂಡಿತ್ತು. 90 ನಿಮಿಷ ಎಂದು ಮಾಡಬೇಕಿದ್ದ ಟೈಮರ್ ಸೆಟ್ಟಿಂಗ್ 9 ಎಂದು ಆಗಿದ್ದರಿಂದ ಆಟೋದಲ್ಲಿಯೇ ಸ್ಫೋಟವಾಗಿತ್ತು ಅಂತ ಆರೋಪ ಪಟ್ಟಿಯಲ್ಲಿ ತಿಳಿಸಲಾಗಿದೆ. ಪ್ರಕರಣದಲ್ಲಿ ಆರೋಪಿಗಳು ಕ್ರಿಪ್ಟೋ ಕರೆನ್ಸಿ ಮೂಲಕ ವಿದೇಶದಿಂದ ಹಣವನ್ನ ಪಡೆದುಕೊಳ್ಳುತ್ತಾ ಇರುವುದು ಕೂಡ ಪತ್ತೆಯಾಗಿದ್ರಿಂದ ಇಡಿ ಅಧಿಕಾರಿಗಳು ತನಿಖೆ ಕೈಗೊಂಡಿದ್ದಾರೆ. ಆರೋಪಿಗಳು ಬಳಸ್ತಾ ಇದ್ದ ಬ್ಯಾಂಕ್ ಖಾತೆಗಳನ್ನ ಇಡಿ ಮುಟ್ಟುಗೋಲು ಹಾಕಿದ್ದು ಅದರಲ್ಲಿರುವ ಹಣವನ್ನ ಜಪ್ತಿ ಮಾಡಿದ್ದಾರೆ. ಆರೋಪಿಗಳಲ್ಲಿ ಒಬ್ಬನಾದ ಸೈಯದ್ ಯಾಸೀನ್ ಖಾತೆಯಲ್ಲಿದ್ದ 29,176 ರೂಪಾಯಿಯನ್ನ ಇಡಿ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಇನ್ನು ಮಂಗಳೂರಿನ ನಾಗೂರಿಯಲ್ಲಿ ಆರೋಪಿ ಮೊಹಮ್ಮದ್ ಶಾಕೀರ್ ಆಟೋದಲ್ಲಿ ಬರ್ತಾ ಇದ್ದಾಗ ಕುಕ್ಕರ್ ಸ್ಫೋಟಗೊಂಡಿತ್ತು. ಆಟೋ ಚಾಲಕನ ದೂರಿನ ಮೇರೆಗೆ ಕಂಕನಾಡಿ ಠಾಣೆಯಲ್ಲಿ ದಾಖಲಾದ ಎಫ್ಐಆರ್ ಆಧಾರದಲ್ಲಿ ಜಾರಿ ನಿರ್ದೇಶನಾಲಯ ತನಿಖೆಯನ್ನ ಕೈಗೊಂಡಿತ್ತು. ಆ ಬಳಿಕ ಸ್ಫೋಟಕ ವಸ್ತುಗಳ ಕಾಯ್ದೆಯಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಮತ್ತು ಎನ್ಐಎ ಪ್ರತ್ಯೇಕ ಎಫ್ಐಆರ್ ದಾಖಲಿಸಿ ತನಿಖೆ ನಡೆಸಿತ್ತು. ತನಿಖೆ ಸಂದರ್ಭದಲ್ಲಿ ಐಸಿಸ್ ಪ್ರೇರಣೆಯಂತೆಯೇ ಆರೋಪಿಗಳು ದುಷ್ಕೃತ್ಯ ಎಸಗಲು ಮುಂದಾಗಿದ್ರು ಅನ್ನುವಂತಹ ಮಾಹಿತಿ ಬೆಳಕಿಗೆ ಬಂದಿತ್ತು. ಅಲ್ಲದೆ ವಿದೇಶಿ ಫಂಡಿಂಗ್ ಹಣದಿಂದಲೇ ಐಇಡಿ ಸ್ಫೋಟಕ ಜೋಡಿಸಲು ಬೇಕಾದ ವಸ್ತುಗಳನ್ನ ಖರೀದಿಸಿದ್ರು ಮತ್ತು ಮೈಸೂರು ನಗರದ ಅಡಗು ತಾಣಗಳನ್ನ ಮಾಡಿಕೊಂಡು ಸ್ಕೆಚ್ ಹಾಕಿದ್ರು ಅನ್ನೋದು ಪತ್ತೆಯಾಗಿತ್ತು. ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ ಬಾಂಬ್ ಇಡುವುದು ಆರೋಪಿಗಳ ಯೋಜನೆಯಾಗಿತ್ತು. ಆರೋಪಿ ಮಾಜ್ ಮುನೀರ್ ಬಾಂಬ್ ಟೈಮರ್ ಅನ್ನ 90 ನಿಮಿಷಗಳ ಬದಲಿಗೆ 9 ಸೆಕೆಂಡ್ಗೆ ಹೊಂದಿಸಿದ್ದರಿಂದ ಆಟೋದಲ್ಲಿಯೇ ಸ್ಫೋಟಗೊಂಡು ಸಂಭಾವ್ಯ ದುಷ್ಕೃತ್ಯ ವಿಫಲಗೊಂಡಿತ್ತು. ಮಂಗಳೂರಿನ ಫಾದರ್ ಮುಲ್ಲರ್ ಆಸ್ಪತ್ರೆಯಲ್ಲಿ ಮೊಹಮ್ಮದ್ ಶಾಕೀರ್ ಚಿಕಿತ್ಸೆಗೆ ದಾಖಲಾಗಿದ್ದಾಗ ಆತನ ಬ್ಯಾಗ್ನಲ್ಲಿದ್ದ 39,228 ರೂಪಾಯಿ ಹಣವನ್ನ ಐಎನ್ಎ ವಶಕ್ಕೆ ಪಡೆದಿದೆ. ಪ್ರಕರಣದ ಆರೋಪ ಪಟ್ಟಿಯಲ್ಲಿ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಪ್ರಕರಣವು ಭಾರತ ಸರ್ಕಾರದ ಸಾರ್ವಭೌಮತ್ವಕ್ಕೆ ಬೆದರಿಕೆ ಹಾಕುವ ಉದ್ದೇಶದಿಂದ ಐಸಿಸ್ ಉಗ್ರರ ಯೋಜನೆಯ ಭಾಗವಾಗಿತ್ತು ಅಂತ ಉಲ್ಲೇಖ ಮಾಡಲಾಗಿದೆ. ಕರ್ನಲ್ ಎಂಬ ಕೋಡ್ ಹೆಸರಿನಲ್ಲಿದ್ದ ಐಸಿಸ್ ಉಗ್ರ ಪ್ರಮುಖ ಆರೋಪಿ ಮೊಹಮ್ಮದ್ ಶಾಕೀರ್ ಮತ್ತು ಆತನ ಆರೋಪಿಗಳಿಗೆ ವಿಕಾರ್ ಆಪ್, ಟೆಲಿಗ್ರಾಮ್ ಇತ್ಯಾದಿಗಳ ಮೂಲಕ ಐಇಡಿ ಬಾಂಬ್ ತಯಾರಿಸಲು ತರಬೇತಿ ನೀಡುತ್ತಿದ್ದ. ಅಲ್ಲದೆ ನಾನಾ ಬೇನಾಮಿ ಖಾತೆಗಳು ಮತ್ತು ಕ್ರಿಪ್ಟೋ ಕರೆನ್ಸಿಗಳ ಮೂಲಕ ಹಣದ ವ್ಯವಸ್ಥೆ ಮಾಡ್ತಾ ಇದ್ದ. ಕ್ರಿಪ್ಟೋನಲ್ಲಿ ಬರ್ತಾ ಇದ್ದ ಹಣವನ್ನ ಸೈಯದ್ ಯಾಸೀನ್ ಮತ್ತು ಮೊಹಮ್ಮದ್ ಶಾಕೀರ್ ತಮ್ಮ ಏಜೆಂಟ್ಗಳ ಮೂಲಕ ನಗದೀಕರಿಸ್ತಾ ಇದ್ರಂತೆ. ಕೆಲವು ಸಂದರ್ಭಗಳಲ್ಲಿ ನಗದೀಕರಿಸಿದ ಹಣವನ್ನು ಫಿನೋ ಪೇಮೆಂಟ್ಸ್ ಬ್ಯಾಂಕ್ ನಲ್ಲಿ ಬೇನಾಮಿ ಖಾತೆಗಳ ಬೇರೆ ಬೇರೆ ಖಾತೆಗಳಿಗೆ ವರ್ಗಾವಣೆಯಾಗ್ತಾಗಿತ್ತು. ನಾನಾ ಕ್ರಿಪ್ಟೋ ಕರೆನ್ಸಿ ಖಾತೆಗಳಿಂದ ಒಟ್ಟು 2,86,008 ರೂಪಾಯಿ ಹಣವನ್ನ ಬೇನಾಮಿ ಖಾತೆಗಳಿಗೆ ಜಮಾ ಮಾಡಲಾಗಿತ್ತು. ಪಿಒಎಸ್ ಏಜೆಂಟ್ಗಳಿಂದ 41,680 ರೂಪಾಯಿ ನಗದು ರೂಪದಲ್ಲಿ ಸಂಗ್ರಹವಾಗಿತ್ತು ಅಂತ ಇಡಿ ಅಧಿಕಾರಿಗಳು ತನಿಖೆಯಲ್ಲಿ ಪತ್ತೆ ಮಾಡಿದ್ದಾರೆ. ಇನ್ನು ಮೈಸೂರಲ್ಲಿರೋ ಕ್ರಿಪ್ಟೋ ಕರೆನ್ಸಿ ಏಜೆಂಟುಗಳ ಜೊತೆಗೆ ಶಾಕೀರ್ ಸಂಪರ್ಕ ಇಟ್ಟುಕೊಂಡಿದ್ದ. ಇದೇ ಏಜೆಂಟ್ಗಳು ಶಾಕೀರ್ಗೆ ನಗದು ಹಣವನ್ನ ನೀಡ್ತಾಗಿದ್ರು. ಏಜೆಂಟ್ಗಳಿಗೆ ಕಮಿಷನ್ ರೂಪದಲ್ಲಿಯೇ ಶಾಕೀರ್ ಹಣ ನೀಡ್ತಾಗಿದ್ದಂತೆ. ಮೈಸೂರಿನಿಂದ 2022 ಸೆಪ್ಟೆಂಬರ್ 10ರಂದು ಶಾಕೀರ್ ಮಂಗಳೂರಿಗೆ ಬಂದಿದ್ದ. ಮಧ್ಯಾಹ್ನ
ಮಧ್ಯಾಹ್ನದವರೆಗೆ ಮಂಗಳೂರು ನಗರದ ಹಲವೆಡೆ ಓಡಾಡಿದ್ದಾನೆ. ಮೊದಲೇ ಹೇಳದಂತೆ ಮಂಗಳೂರಿನಲ್ಲಿ ಓಡಾಡುವ ವೇಳೆ ಶಾಕಿರ್ ಅಲ್ಲಿರುವ ದೇವಸ್ಥಾನಗಳನ್ನೇ ಟಾರ್ಗೆಟ್ ಮಾಡಿದ್ದ. ಕದ್ರಿ ಮಂಜುನಾಥ ಸ್ವಾಮಿ ದೇವಸ್ಥಾನ, ಕದ್ರೋಳಿ ದೇವಸ್ಥಾನ, ಕಟೀಲು ಕನ್ನಿಕಾ ಪರಮೇಶ್ವರಿ ದೇವಸ್ಥಾನ, ಪಂಪ್ವೆಲ್ ಜಂಕ್ಷನ್ ನೋಡಿಕೊಂಡು ಬಂದಿದ್ದ. ಮಧ್ಯಾಹ್ನದ ಬಳಿಕ ಧರ್ಮಸ್ಥಳಕ್ಕೂ ಹೋಗಿದ್ದ. ಬಿಸಿ ರೋಡ್ನಿಂದ ಧರ್ಮಸ್ಥಳಕ್ಕೆ ಬಸ್ನಲ್ಲಿ ಬಂದಿಳಿದಿದ್ದ. ಅರ್ಧ ದಿನ ಧರ್ಮಸ್ಥಳದಲ್ಲಿ ಓಡಾಡಿದ್ದ ಶಾಕಿರ್ ಸಂಜೆಯಾಗ್ತಾ ಇದ್ದಂತೆ ಚಿಕ್ಕಮಗಳೂರಿಗೆ ಹೋಗಿದ್ದ. ಚಿಕ್ಕಮಗಳೂರಿನ ಎಂಜಿ ರೆಸಿಡೆನ್ಸಿಯಲ್ಲಿ ರೂಮ್ ಪಡೆದು ರಾತ್ರಿ ತಂಗಿದ್ದ. ಸೆಪ್ಟೆಂಬರ್ 11ರಂದು ಅಲ್ಲಿರುವ ದೇವಿರಮ್ಮ ಬೆಟ್ಟ ಮತ್ತು ಬಾಬಾ ಬುಡನ್ಗಿರಿಗೆ ಹೋಗಿ ಬಂದಿದ್ದ. ಅಲ್ಲಿಂದ ಮತ್ತೆ ಮೈಸೂರಿಗೆ ವಾಪಸ್ಸಾಗಿದ್ದ. ಹೀಗೆ ಬಂದ ಶಾಕಿರ್ ಮೈಸೂರಲ್ಲಿ ನವೆಂಬರ್ 18ರಂದು ಬಾಂಬ್ ತಯಾರಿಸಲು ಶುರು ಮಾಡಿದ್ದ. ಪ್ರೆಷರ್ ಕುಕ್ಕರ್ ಮೂಲಕ ಐಇಡಿ ಬಾಂಬ್ ತಯಾರಿಕೆಗೆ ಸಿದ್ಧತೆ ಆರಂಭಿಸಿದ್ದ. ಆರಂಭದಲ್ಲಿ 2.5 ಲೀಟರ್ ಸಾಮರ್ಥ್ಯದ ಕುಕ್ಕರ್ ಬಳಸಿದ್ದ. ಇದರಿಂದ ಜಾಸ್ತಿ ಹಾನಿ ಆಗಲ್ಲ ಅಂತ ಪ್ಲಾನ್ ಚೇಂಜ್ ಮಾಡಿದ್ದ. ಬಳಿಕ 5 ಲೀಟರ್ ಸಾಮರ್ಥ್ಯದ ಕುಕ್ಕರ್ ತಂದಿಟ್ಟಿದ್ದ ಶಾಕಿರ್ ನವೆಂಬರ್ 18ರಿಂದ ರಾತ್ರಿ 19ರವರೆಗೆ ಅದೇ ಕೆಲಸ ಮಾಡಿಕೊಂಡಿದ್ದಂತೆ. ಇನ್ನು ಕರ್ನಲ್ ಸೂಚನೆ ಪ್ರಕಾರ ನಿದ್ದೆಗೆಟ್ಟು ಕುಕ್ಕರ್ ಬಾಂಬ್ ಸಿದ್ಧಪಡಿಸಿದ್ದ. ಕುಕ್ಕರ್ ಬಾಂಬ್ ಅನ್ನ ಅಸೆಂಬಲ್ ಮಾಡುವಾಗ ಕೈಯಲ್ಲಿ ಕುಕ್ಕರ್ ಬಾಂಬ್ ಹಿಡಿದು ವಿಡಿಯೋ ಫೋಟೋ ತೆಗೆದುಕೊಂಡಿದ್ದ. ಮುಖಕ್ಕೆ ಸ್ಕಾರ್ಪ್ ಅನ್ನ ಕಟ್ಕೊಂಡು ISI ಮಾದರಿಯಲ್ಲೇ ಫೋಟೋ ಕ್ಲಿಕ್ ಮಾಡಿಕೊಂಡಿದ್ದ. ವಿಡಿಯೋ ಮಾಡುವಾಗ ಹ್ಯಾಂಡ್ಲರ್ ಕರ್ನಲ್ ಹೆಸರು ಸಹ ಹೇಳಿದ್ದ ಅಂತ ತಿಳಿದು ಬಂದಿದೆ. ಒಟ್ಟಾರೆ ಉಗ್ರರು ಹಿಂದೂ ದೇವಾಲಯಗಳನ್ನ ಟಾರ್ಗೆಟ್ ಮಾಡಿ ಉಡಾಯಿಸಲು ಇಂತಹದ್ದೊಂದು ಮಸಲತ್ತು ಮಾಡಿದ್ದಾರೆ ಎಂಬುದು ತನಿಖೆಯಿಂದ ತಿಳಿದು ಬಂದಿದೆ. ಈಗಾಗಲೇ ಈ ಎಲ್ಲಾ ಮಾಹಿತಿಗಳನ್ನ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖಿಸಿ ಕೋರ್ಟ್ಗೆ ಸಲ್ಲಿಸಿದ್ದಾರೆ. ಸೆಪ್ಟೆಂಬರ್ 11ರಂದು ಅಲ್ಲಿರುವ ದೇವಿರಮ್ಮ ಬೆಟ್ಟ ಮತ್ತು ಬಾಬಾ ಬುಡನ್ಗಿರಿಗೆ ಹೋಗಿ ಬಂದಿದ್ದ. ಅಲ್ಲಿಂದ ಮತ್ತೆ ಮೈಸೂರಿಗೆ ವಾಪಸ್ಸಾಗಿದ್ದ. ಹೀಗೆ ಬಂದ ಶಾಕಿರ್ ಮೈಸೂರಲ್ಲಿ ನವೆಂಬರ್ 18ರಂದು ಬಾಂಬ್ ತಯಾರಿಸಲು ಶುರು ಮಾಡಿದ್ದ. ಪ್ರೆಷರ್ ಕುಕ್ಕರ್ ಮೂಲಕ ಐಇಡಿ ಬಾಂಬ್ ತಯಾರಿಕೆಗೆ ಸಿದ್ಧತೆ ಆರಂಭಿಸಿದ್ದ. ಆರಂಭದಲ್ಲಿ 2.5 ಲೀಟರ್ ಸಾಮರ್ಥ್ಯದ ಕುಕ್ಕರ್ ಬಳಸಿದ್ದ. ಇದರಿಂದ ಜಾಸ್ತಿ ಹಾನಿ ಆಗಲ್ಲ ಅಂತ ಪ್ಲಾನ್ ಚೇಂಜ್ ಮಾಡಿದ್ದ. ಬಳಿಕ 5 ಲೀಟರ್ ಸಾಮರ್ಥ್ಯದ ಕುಕ್ಕರ್ ತಂದಿಟ್ಟಿದ್ದ ಶಾಕಿರ್ ನವೆಂಬರ್ 18ರಿಂದ ರಾತ್ರಿ 19ರವರೆಗೆ ಅದೇ ಕೆಲಸ ಮಾಡಿಕೊಂಡಿದ್ದಂತೆ. ಇನ್ನು ಕರ್ನಲ್ ಸೂಚನೆ ಪ್ರಕಾರ ನಿದ್ದೆಗೆಟ್ಟು ಕುಕ್ಕರ್ ಬಾಂಬ್ ಸಿದ್ಧಪಡಿಸಿದ್ದ. ಕುಕ್ಕರ್ ಬಾಂಬ್ ಅನ್ನ ಅಸೆಂಬಲ್ ಮಾಡುವಾಗ ಕೈಯಲ್ಲಿ ಕುಕ್ಕರ್ ಬಾಂಬ್ ಹಿಡಿದು ವಿಡಿಯೋ ಫೋಟೋ ತೆಗೆದುಕೊಂಡಿದ್ದ. ಮುಖಕ್ಕೆ ಸ್ಕಾರ್ಪ್ ಅನ್ನ ಕಟ್ಕೊಂಡು ISI ಮಾದರಿಯಲ್ಲೇ ಫೋಟೋ ಕ್ಲಿಕ್ ಮಾಡಿಕೊಂಡಿದ್ದ. ವಿಡಿಯೋ ಮಾಡುವಾಗ ಹ್ಯಾಂಡ್ಲರ್ ಕರ್ನಲ್ ಹೆಸರು ಸಹ ಹೇಳಿದ್ದ ಅಂತ ತಿಳಿದು ಬಂದಿದೆ. ಒಟ್ಟಾರೆ ಉಗ್ರರು ಹಿಂದೂ ದೇವಾಲಯಗಳನ್ನ ಟಾರ್ಗೆಟ್ ಮಾಡಿ ಉಡಾಯಿಸಲು ಇಂತಹದ್ದೊಂದು ಮಸಲತ್ತು ಮಾಡಿದ್ದಾರೆ ಎಂಬುದು ತನಿಖೆಯಿಂದ ತಿಳಿದು ಬಂದಿದೆ. ಈಗಾಗಲೇ ಈ ಎಲ್ಲಾ ಮಾಹಿತಿಗಳನ್ನ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖಿಸಿ ಕೋರ್ಟ್ಗೆ ಸಲ್ಲಿಸಿದ್ದಾರೆ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರಲಿದ್ದೇವೆ. ಅಲ್ಲಿವರೆಗೂ ಫಸ್ಟ್ ಟ್ಯೂಬ್ ಕನ್ನಡವನ್ನ ನೋಡ್ತಾ ಇರಿ. ಈ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ನಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ. ಧನ್ಯವಾದ.